ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಚೈತ್ರ ಕನ್ನಡ ಲಾಗ್. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ದಿನದ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಂಗಳೂರಲ್ಲಿ ನೆಕ್ಸ್ಟ್ ಡೇ ನಾನು ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಲಾಗ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಿಮಗೆಲ್ಲ ಗೊತ್ತೇ ಇದೆ ಕಾಶ್ಮೀರದಲ್ಲಿ ನಡೆದಂತಹ ಘಟನೆ. ಸೊ ತುಂಬ ಬೇಜಾರಾಯಿತು. ಇದು ಮಂಗಳೂರಲ್ಲಿ ಇದು ಏನು ವಿಡಿಯೋ ಮಾಡ್ತಾ ಇದ್ದೀನಿ, ಅವಾಗ ನಮಗೆ ಇನ್ಸಿಡೆಂಟ್ ಗೊತ್ತಿರಲಿಲ್ಲ. ಆದರೆ ಈ ವಾಯ್ಸ್ ಓವರ್ ಕೊಡಬೇಕಾದ್ರೆ ತುಂಬ ಬೇಜಾರಾಗ್ತಾ ಇದೆ. ಉಗ್ರಗಾಮಿಗಳು ನಮ್ಮ ಇಂಡಿಯನ್ಸ್ನ ಗುಂಡಿಟ್ಟು ಕೊಂದಿರೋದು, ಅಪ್ಪ ಅದು ಹೆಂಗೆ ಅದನ್ನು ಸಹಿಸ್ಕೊಂಡ್ರೋ ನಮ್ಮ ಹೆಣ್ಮಕ್ಳು ಅದಂತೂ ಗೊತ್ತಿಲ್ಲ. ಏನೇ ಇದ್ರೂ ಕೂಡ ಭಗವಂತ ಆ ಹೆಣ್ಮಕ್ಳಿಗೆ ಆ ನೋವನ್ನು ಬರ್ಸೋಂಥ ಶಕ್ತಿನ ಕೊಡಲಿ. ಜೊತೆಗೆ ಅಲ್ಲಿ ಯಾರು ಸಾವನ್ನಪ್ಪಿದ್ರು ನಮ್ಮ ಸಹೋದರರು, ಅವ್ರಿಗೂ ಕೂಡ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೇಳ್ಕೊಬೋದು ಅಷ್ಟು ಮಾತ್ರ. ಆದರೂ ಕೂಡ ಸುಮಾರು ಅದಕ್ಕೆ ನಾವು ಸೇಡನ್ನು ತೀರಿಸ್ಕೊಂಡಿದ್ದೀವಿ, ಇಲ್ಲ ಅಂತ ಅಲ್ಲ. ಏನೇ ಆದರೂ ಕೂಡ ಅಲ್ಲಿ ಶೂಟ್ ಮಾಡಿದ್ರಲ್ಲ ಉಗ್ರಗಾಮಿಗಳು, ಅವರ ಒಂದು ಸಾವಿನ ಸುದ್ದಿ ಕೇಳಿದಾಗಲೇ ಸ್ವಲ್ಪ ನಮ್ಮ ಇಂಡಿಯನ್ಸ್ಗೆ ಸಮಾಧಾನ ಆಗೋದು ಅಂತ ಅನಿಸುತ್ತೆ. ಏನೇ ಇರಲಿ, ಆ ಒಂದು ಇನ್ಸಿಡೆಂಟು ಅಪ್ಪ ನಿಜವಾಗ್ಲೂ ನಾನಂತೂ ಒಂದು ವಾರದಿಂದ ಅದನ್ನು ನೆನೆಸ್ಕೊಂಡು ಟಿ ವಿಲಿ ನೋಡಿ ನಮಗೆ ಅದು ಎಷ್ಟು ಮೈಂಡ್ಗೆ ಬೇಜಾರಾಗ್ಬಿಟ್ಟಿದೆ ಅಂದರೆ ಏನು ಕೆಲಸ ಮಾಡೋದಕ್ಕೂ ಮನಸ್ಸು ಬರ್ತಾಯಿಲ್ಲ, ಆ ಥರ ಅನಿಸಿದೆ. ಬಟ್ ಆ ಮನೆಯವರು ಹೇಗೆ ಅದನ್ನು ಅರಗಿಸ್ಕೊಂಡ್ರು, ಕಣ್ಣು ಮುಂದೆನೇ ಗುಂಡಿಟ್ಟು ಕೊಲ್ತಾರೆ ಅಂದರೆ ಅವರು ನಿಜವಾಗ್ಲೂ ಮನುಷ್ಯರೇ ಅಲ್ಲ. ಸೊ ಇದಕ್ಕೆಲ್ಲ ನಮ್ಮ ಮೋದಿಯವರು ತಕ್ಕ ಉತ್ತರನ ಕೊಡ್ತಾ ಇದ್ದಾರೆ ಕೂಡ. ಸೊ ನೋಡೋಣ ಮುಂದೆ ಇನ್ನೂ ಏನಾಗುತ್ತೆ ಅಂತ ಹೇಳಿ. ಸೊ ಇವಾಗ ನಾವು ಸ್ಕೂಲ್ ಹತ್ರ ಬಂದ್ವಿ. ಸ್ಕೂಲಲ್ಲಿ ಅಂತ ಹೇಳಿದ್ರೆ ಬುಕ್ಸ್ ತೊಗೊಬೇಕು. ತುಂಬಾ ಬಿಸಿಲಿದೆ ಫ್ರೆಂಡ್ಸ್. ಎಷ್ಟು ಬಿಸಿಲು ಅಂತ ಹೇಳಿದ್ರೆ ನಮಗೆ ಎ ಸಿ ಹಾಕ್ಕೊಂಡ್ರೂ ನಮಗೇನು ಅದು ಕೂಲೇ ಆಗ್ತಾಯಿಲ್ಲ. ಸೊ ಎ ಸಿಗಿಂತ ಅದು ಗ್ಲಾಸ್ ತೆಗೆದು ಅದೇ ಸ್ವಲ್ಪ ಬೆಟರ್ ಅಂತ ಹೇಳಿ ನಾವು ಗ್ಲಾಸ್ನ ವಿಂಡೋ ತೊಗೊತಾ ಇದ್ವಿ. ಯಪ್ಪ ಎಷ್ಟು ಬಿಸಿಲು ಅಂತ ಹೇಳಿದ್ರೆ ಮಂಗಳೂರಲ್ಲಿ ಅದು ನಾರ್ಮಲ್ಲಾಗಿ ಬಿಸಿಲಿರುತ್ತೆ, ಅದರಲ್ಲೂ ಈ ಸಮ್ಮರ್ ಟೈಮಲ್ಲಂತೂ ತುಂಬಾ ಬಿಸಿಲಿರುತ್ತಂತೆ. ಸ್ವಲ್ಪ ಒಂದು 3 ಗಂಟೆ 4 ಗಂಟೆ ಆದಮೇಲೆ ಸ್ವಲ್ಪ ಕೂಲಾಗುತ್ತೆ. ಅಲ್ಲಿವರೆಗೂ ಎಷ್ಟು ರಣಬಿಸಿಲು ಅಂತಲೇ ಹೇಳ್ಬೋದು. ಅದರಲ್ಲೂ ಇವಾಗ ಒಂದು ಕಡೆ ಯೂನಿಫಾರ್ಮ್ ತೊಗೋಬೇಕು, ಇನ್ನೊಂದು ಕಡೆ ಬುಕ್ಸ್ಗೆ ಒಂದಷ್ಟು ದೂರ ಹೋಗಬೇಕು ಬಿಸಿಲಲ್ಲಿ. ಅಪ್ಪ ಸಾಕಾಗಿಬಿಡ್ತು ಹೇಳ್ಕೊಬೇಕಂದ್ರೆ. ಇವಾಗ ನಾವು ಅಡ್ಮಿಷನ್ ಬ್ಲಾಕ್ಗೆ ಬಂದ್ವಿ. ಅಲ್ಲಿ ಫೀಸ್ ಕಟ್ಬಿಟ್ಟು ಬುಕ್ಸ್ಗೆಲ್ಲ ಪೇ ಮಾಡಿ ನೆಕ್ಸ್ಟು ಬುಕ್ಸ್ನ ಇಸ್ಕೊಂಬರೋಕ್ಕೆ ಹೋಗಬೇಕು. ಸೊ ಸ್ಕೂಲಲ್ಲಿ ನಾನು ನೋಡ್ತಾ ಇದ್ದೆ ಫ್ರೆಂಡ್ಸ್, ಎಷ್ಟು ಒಂದು ವರ್ಡಿಂಗ್ಗಳೆಲ್ಲ ಚೆನ್ನಾಗಿತ್ತು ಅಂತ ಹೇಳಿದ್ರೆ ನನಗೆ ತುಂಬಾ ಇಷ್ಟ ಆಗಿಬಿಡ್ತು. ಎಲ್ಲನೂ ಕೂಡ ಕ್ಲಿಪ್ಪಿಂಗ್ ತೊಗೊಂಡೆ, ಬಟ್ ವಿಡಿಯೋನಲ್ಲಿ ನಾನೆಲ್ಲ ತೋರಿಸಲಿಲ್ಲ, ತುಂಬ ಲಾಂಗ್ ಆಗುತ್ತೆ ಅಂತ ಹೇಳಿ. ಎಷ್ಟು ಒಳ್ಳೊಳ್ಳೆ ಲೈನ್ಗಳಂತ ಹೇಳಿದ್ರೆ ತುಂಬಾ ಮೋಟಿವೇಟ್ ಆಯಿತು. ನನಗೊಂದು ತುಂಬ ಇಷ್ಟ ಆಗುತ್ತೆ. ಮೊದಲೇ ನನಗೆ ಆ ಥರದ್ದೆಲ್ಲ ತುಂಬ ಇಷ್ಟ. ಏನೋ ಒಂಥರ ಸ್ಕೂಲ್ ಬಗ್ಗೆ ಒಂದು ಒಳ್ಳೆ ಒಪಿನಿಯನ್ ಬಂದುಬಿಡ್ತು. ಸೊ ಇದಕ್ಕೆಲ್ಲ ಒಂದು ಅವಕಾಶ ಇದೆ ಸ್ಕೂಲ್ನಲ್ಲಿ. ನೋಡೋಣ, ಏನೋ ಒಂದು ಚೇಂಜಸ್ಸು ಆಗ್ತಾನೆ ನನ್ನ ಮಗ. ನೋಡಿ, ನೀವು ನೋಡ್ತಾ ಇದ್ದೀರಾ ಋತ್ವಿಕ್ ಬೆನ್ನು ಎಷ್ಟು ಒದ್ದೆ ಆಗಿದೆ ಅಂದರೆ ಅಷ್ಟು ಅವನು ಸ್ವೆಟ್ ಆಗಿದ್ದಾನೆ ಬಿಸಿಲಿಗೆ. ಇವಾಗ ಊಟ ಮುಗಿಸ್ಕೊಂಡು ಮತ್ತೆ ಈಗ ನಾವು ಬೀಚ್ ಹತ್ರ ಹೋಗೋಣ ಅಂತೇಳಿ ಪ್ಲ್ಯಾನ್ ಮಾಡಿ ಊಟಕ್ಕೆ ಅಂತೇಳಿ ಬಂದಿದ್ದೀವಿ. ಬೆಳಗ್ಗೆ ತಿಂಡಿ ತಿಂದು ಸ್ಕೂಲ್ ಕೆಲಸ ಒಂದು 11:30 ಅಷ್ಟರೊಳಗೆ 12 ಗಂಟೆ ಅಷ್ಟರೊಳಗೆ ಮುಗೀತು. ಸೊ ಕೆಲಸ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಯೂನಿಫಾರ್ಮು ಮತ್ತು ಬುಕ್ಸು ಎಲ್ಲ ಆಲ್ಮೋಸ್ಟ್ ಎಲ್ಲ ಮುಗೀತು. ಸ್ಟಿಚಿಂಗ್ ಕೊಡ್ಬೇಕು ಅಂದ್ಕೊಂಡಿದ್ವಿ, ಇಲ್ಲ ಅವರು ರೆಡಿಮೇಡೇ ಕೊಡ್ತಾರಂತೆ. ಸ್ಕೂಲ್ಗೆ ಬರ್ತೀವಲ್ವ ಆವಾಗಲೇ ಅದನ್ನು ತೊಗೊಬೋದಂತೆ, ಅದು ನಮಗೆ ಗೊತ್ತಿರಲಿಲ್ಲ. ಸೊ ಇವಾಗ ಎಲ್ಲ ಮುಗಿಸ್ಕೊಂಡು ಊಟನೂ ಕೂಡ ಮುಗಿಸ್ಕೊಂಡು ಬೀಚ್ ಹತ್ರ ಬಂದ್ವಿ. ಪೆಣಂಬೂರು ಬೀಚ್ ಹತ್ರ ಬಂದ್ವಿ. ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ಮೋಹಿತಾ ಅಂತೂ ಎಷ್ಟೊತ್ತು ಹೋಗ್ತೀವೋ ಅಂತಲೇ ಹೇಳ್ತಾ ಇದ್ಲು. ಅವಳಿಗೆ ತುಂಬ ಇಷ್ಟ ಆಗುತ್ತೆ ನೀರಿನಲ್ಲಿ ಆಟ ಆಡೋದು. ಬೀಚ್ ಅಂತ ಹೇಳಿದ್ರೆ ಲಾಸ್ಟ್ ಇಯರು ಅಷ್ಟೇ 2 ವರ್ಷದ ಹಿಂದೆ ನಾವು ಕರ್ಕೊಂಡು ಹೋಗಿದ್ವಿ ಚಿಕ್ಕಮಂಗ್ಳೂರಿಗೆ ಹೋದಾಗ, ಉಡುಪಿ ಹತ್ರ ಮಲ್ಪೆ ಬೀಚ್ ಹತ್ರ. ಆವಾಗಿಂದ ಅವಳು ಹೇಳ್ತಾನೆ ಇದ್ಲು ಹೋಗೋಣ ಅಂತ ಹೇಳಿ. ನಾವು ಬರೋಕ್ಕಾಗಿರಲಿಲ್ಲ. ಸೊ ಇವಾಗ ಬಂದು ಸ್ವಲ್ಪ ಒಂದಷ್ಟು ಗೇಮ್ನ ಆಡಿಸಿದ್ದಾಯಿತು ಮಕ್ಕಳಿಗೆ. ಅವ್ರಿಗೆ ಏನೇ ಗೇಮ್ ಆಡಿಸಿದ್ರು ಕೂಡ ನಾವು ಬೀಚ್ ಹತ್ರ ಯಾವಾಗ ಹೋಗ್ತೀವೋ ಅನ್ನೋ ರೀತಿಯೇ ಅವ್ರಿಗೆ ಅನ್ನಿಸ್ತಾ ಇತ್ತು. ಮೋಹಿತಾ ಬನ್ನಿ ಅಮ್ಮ ನಾವು ಹೋಗೋಣ, ಅಣ್ಣ ಗೇಮ್ ಆಡಲಿ ಅಂದ್ಕೊಂಡು ಅವ್ನಿಗೆ ಏನು ಗೇಮು ಆಡೋಕ್ಕೆ ಬಿಡ್ತಾಯಿಲ್ಲ ಅವಳು. ಅದರಲ್ಲೂ 1-2 ಆಡ್ದ ಅಷ್ಟೇ ಅಪ್ಪ ಅವನು. ಸೈಕ್ಲಿಂಗ್ ಇದೆಯಲ್ಲ, ಅದು ಸಿಂಗಲ್ ತಂತಿ ಇರುತ್ತೆ. ಸೊ ಅದರಲ್ಲಿ ಸೈಕ್ಲಿಂಗ್ ಮಾಡೋದು ತುಂಬ ಚೆನ್ನಾಗಿತ್ತು. ಅದು ಆ್ಯಕ್ಚುಲಿ ಬೇರೆ ಮಕ್ಕಳೆಲ್ಲ ಆಡ್ತಿದ್ದದ್ದು ನೋಡ್ಬಿಟ್ಟು ನಾನೇ ಸ್ವಲ್ಪ ಭಯ ಆಯಿತು. ಇಷ್ಟು ಎತ್ತರ ಇದೆ, ಹಿಂಗೆ ಸೇಫ್ಟಿ ಇರುತ್ತೆ ಇಲ್ಲ ಅಂತಲ್ಲ, ಆದರೂ ಕೂಡ ಅದು ಧೈರ್ಯ ಬೇಕಲ್ವಾ ಅನ್ಕೋತಾ ಇದ್ದೆ. ಆದರೆ ಋತ್ವಿಕ್ ಅಂತೂ ಆರಾಮ್ಸೆ ತುಂಬ ಎಂಜಾಯ್ ಮಾಡಿಕೊಂಡು ಗೇಮ್ನ ಆಡ್ದ. ಅಲ್ಲೆಲ್ಲ ಬೀಚೆಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಿತ್ತಂತೆ. ಸೊ ಖುಷಿಯಾಗಿ ಅವನು ಹೋಗಿ ಬಂದ. ಯಾವುದೇ ರೀತಿ ಭಯನೂ ಪಡಲಿಲ್ಲ. ಅದು ನಂಗೆ ತುಂಬ ಖುಷಿಯಾಯಿತು. ಸೊ ನಾನು ಆ ಭಯನ ತೋರಿಸ್ಕೊಳ್ಳಿಲ್ಲ ಅವನಿಗೆ. ನನಗೆ ಎಲ್ಲೋ ಒಂದು ಕಡೆ
ಇದ್ದೇ ಇರುತ್ತಲ್ವ ಅಮ್ಮ ಅಂತ ಹೇಳಿದ್ರೆ. ಏನಪ್ಪ ಅವ್ನು ಹೋಗ್ತಾ ಇದ್ದಾನಲ್ಲ ಅಂತ ಅವನು ಹೋಗ್ತಾ ಇದ್ರೆ ನನಗೆ ಕನ್ಸರ್ನ್ ಆಗ್ತಾಯಿತ್ತು. ಬಟ್ ಅವ್ನು ಧೈರ್ಯವಾಗಿ ಹೋಗಿ ಬಂದ. ನೆಕ್ಸ್ಟ್ ಇಲ್ಲಿ ಕ್ರಿಕೆಟು ಮೋಹಿತಾ ಆಡ್ತಾ ಇದ್ದಾಳೆ ಆನ್ಲೈನ್ ಗೇಮು. ಋತ್ವಿಕ್ ಮತ್ತು ಮೋಹಿತಾ ಇಬ್ಬರು ಆಡಿದ್ರು. ನಾನೊಂದು ಕ್ಲಿಪ್ಪಿಂಗ್ ತೊಗೊಂಡೆ. ತುಂಬ ಮಜವಾಗಿತ್ತು ಇದು. ನಿಜವಾಗ್ಲೂ ನೋಡೋಕ್ಕೆ ನಮಗೆ ಬಿದ್ದು ಬಿದ್ದು ನಗ್ತಾ ಇದ್ದೀನಿ. ಅದು ಕಾಮಿಡಿ ಅನ್ನಿಸ್ತಾ ಇತ್ತು ಮೋಹಿತಾ. ಆದರೆ ಫೀಲ್ಡ್ ರೀತಿ ಅವ್ರಿಗೆ ಅನ್ನಿಸ್ತಾ ಇರುತ್ತೆ. ಅದು ನಮ್ಗೆ ನೋಡೋರಿಗೆ ಅದು ತುಂಬಾ ಒಂಥರ ಕಾಮಿಡಿಯಾಗಿರುತ್ತೆ ಅವರ ಎಕ್ಸ್ಪ್ರೆಷನ್ನು ಎಲ್ಲ. ಋತ್ವಿಕ್ ಅಂತೂ ಮೊದಲೇ ಹೇಳಬೇಕಾ, ಕ್ರಿಕೆಟ್ ಅಂದರೆ ಅವನಿಗೆ ತುಂಬ ಇಷ್ಟ. ಅವನು ಅಷ್ಟೇ ತುಂಬ ಖುಷಿಪಟ್ಟ. ಇವಾಗ ನೆಕ್ಸ್ಟು ಸ್ವಲ್ಪ ಬೀಚಲ್ಲೆಲ್ಲ ಆಟ ಆಡಿಬಿಟ್ಟು ಹೊಟ್ಟೆ ತುಂಬ ಹಶ್ವಾಗ್ತಾಯಿತ್ತು. ಹಾಗಾಗಿ ತಿಂಡಿ ತಿನ್ನೋಣ ಅಂದ್ಬಿಟ್ಟು ನಾವು ಹೋಟೆಲ್ಗೆ ಬಂದ್ವಿ. ಅಲ್ಲಿ ಫಿಶ್ ಎಲ್ಲ ತಿನ್ನೋಕ್ಕಾಗಲಿಲ್ಲ, ಯಾಕೋ ಇಷ್ಟ ಆಗಲಿಲ್ಲ ನನಗೆ. ಅದಕ್ಕೋಸ್ಕರ ಬೀಚಲ್ಲಿ ನಾವು ಫೋನ್ ತೊಗೊಂಡೋಗಿರಲಿಲ್ಲ, ಹಾಗಾಗಿ ನಾನು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಫೋನ್ ಇಟ್ಬಿಟ್ವಿ, ಕಾರಲ್ಲಿ ಇಟ್ಬಿಟ್ಟು ನಾವು ಹೋಗಿದ್ದು. ಮತ್ತು ಇವಾಗ ನೆಕ್ಸ್ಟ್ ಡೇ ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀವಿ. ನೆಕ್ಸ್ಟ್ ಡೇ ಬೆಳಗ್ಗೆನೇ ಇವಾಗ ಸ್ನಾನ ಮುಗಿಸಿ ತಿಂಡಿ ಎಲ್ಲ ತಿಂದು ನಾವು ಮಂಗಳಾದೇವಿ ದೇವಸ್ಥಾನ ಇದೆ, ಸೊ ಅಲ್ಲಿಗೆ ಬಂದಿದ್ದೀವಿ. ನಿಜವಾಗ್ಲೂ ಫ್ರೆಂಡ್ಸ್, ನೀವು ಮಂಗಳೂರಿಗೆ ಏನಾದರೂ ಬಂದರೆ ಖಂಡಿತವಾಗ್ಲೂ ದೇವಸ್ಥಾನಗಳನ್ನ ಮಿಸ್ ಮಾಡ್ಕೊಬೇಡಿ. ಇಲ್ಲಿ ಎಷ್ಟು ಚೆನ್ನಾಗಿರುತ್ತೆ ದೇವಸ್ಥಾನ ಅಂತ ಹೇಳಿದ್ರೆ, ತುಂಬಾ ಪ್ರಶಾಂತವಾಗಿರುತ್ತೆ. ಆಮೇಲೆ ಏನೋ ಒಂದು ಪಾಸಿಟಿವ್ ವೈಬ್ಸು. ಇದು ತುಂಬ ಹೇಳ್ತಾಯಿದ್ರು ಎಲ್ಲರನ್ನು ಕೂಡ, ಆದರೆ ನಾನು ನಿಜವಾಗ್ಲೂ ಇವತ್ತು ನಾನೇ ಫೀಲ್ ಮಾಡಿದೆ ಅದನ್ನು. ತುಂಬ ಖುಷಿ, ಏನೋ ಒಂಥರ ಸಮಾಧಾನ. ನನಗೆ ಎಷ್ಟು ಖುಷಿ ಅನ್ನಿಸ್ತಾಯಿತ್ತು ಅಂತ ಹೇಳಿದ್ರೆ ತುಂಬಾ ಖುಷಿ ಆಗ್ತಾಯಿತ್ತು. ಆದರೆ ಇಲ್ಲಿ ಸ್ಯಾರಿ ಹಾಕ್ಕೊಂಬರೋಣ ಅಂತ ಅಂದ್ಕೊಂಡೆ. ಈ ಬಿಸಿಲಲ್ಲಿ ಅದು ತುಂಬ ಕಷ್ಟ ಆಗುತ್ತೆ ಅಂದ್ಬಿಟ್ಟು ನಾನು ಮೊದಲೇ ಅರ್ಜೆಂಟಲ್ಲಿ ಬಟ್ಟೆ ಪ್ಯಾಕ್ ಮಾಡಿದ್ದು. ಸೊ ಹಾಗಾಗಿ ಟಾಪ್ನೇ ಹಾಕ್ಕೊಂಡು ಬಂದಿದ್ದೀನಿ. ದೇವಸ್ಥಾನ ಅಂತ ಹೇಳಿದ್ರೆ ಸೀರೆ ಹಾಕ್ಕೊಂಡು ಹೋಗೋದಂದರೆ ನಂಗೆ ತುಂಬ ಇಷ್ಟ ಆಗುತ್ತೆ. ಆದರೆ ಈ ಬಿಸಿಲಿಗೆ ಅದು ತುಂಬ ಕಷ್ಟ ಅಂದ್ಬಿಟ್ಟು ನೋಡ್ತಾ ಇದ್ದೀರಲ್ವ, ಹೊರಗಡೆಯಿಂದ ನಾನು ವಿಗ್ರಹನ ವಿಡಿಯೋ ಮಾಡ್ಕೊಂಡಿದ್ದೀನಿ. ನಮ್ಮ ವ್ಯೂವರ್ಸು ಕೂಡ ನೋಡಿ ಆಶೀರ್ವಾದ ಪಡ್ಕೊಳ್ಳಿ ಅಂತ ಹೇಳಿ. ಸೊ ನಾವು ಮಂಗಳಾದೇವಿ ದೇವಸ್ಥಾನದಿಂದ ನೆಕ್ಸ್ಟು ಮಂಗಳೂರು ಮಠಕ್ಕೆ ಬಂದ್ವಿ. ಅಂದರೆ ನಾವು ಪ್ಲ್ಯಾನ್ ಮಾಡ್ಕೊಂಡು ಬಿಟ್ಟಿದ್ವಿ, ಯಾವ್ಯಾವುದು ನಿಯರ್ ಇರುತ್ತೆ ಅಲ್ಲಿ ಕವರ್ ಮಾಡೋಣ ಅಂತ ಹೇಳಿ. ತುಂಬ ದಿವಸದಿಂದ ಅಂದ್ಕೊತಿದ್ವಿ ಮಂಗಳೂರು ಶ್ರೀರಾಮಕೃಷ್ಣ ಮಠ ನಾವು ಬಂದಿರಲಿಲ್ಲ. ನಾವು ಎಲ್ಲೇ ಹೋದರೂ ಕೂಡ ಅಲ್ಲಿರೋಂಥ ರಾಮಕೃಷ್ಣ ಮಠಕ್ಕೆ ನಾವು ವಿಸಿಟ್ ಮಾಡೇ ಮಾಡ್ತೀವಿ. ಏನೋ ಗೊತ್ತಿಲ್ಲ, ನಮಗೆ ಮೊದಲಿಂದನೂ ಅದು ಅಭ್ಯಾಸ. ಸಂಜೆ ಟೈಮ್ ಬರೋಣ ಅಂದ್ಕೊಂಡ್ವಿ, ಧ್ಯಾನ ಎಲ್ಲ ಚೆನ್ನಾಗಿರುತ್ತೆ ಅಂತ ಹೇಳಿ. ಆದರೆ ನಮಗೆ ಟೈಮು ಆಗಬೇಕಲ್ವ, ಸೊ ಯಾವ್ದು ನಿಯರ್ ಇರುತ್ತೆ ಅದನ್ನು ಪ್ಲ್ಯಾನ್ ಮಾಡ್ಕೊಂಡು ಬಂದ್ವಲ್ಲ, ಅದಕ್ಕೋಸ್ಕರ. ನೇಚರ್ ನೋಡ್ತಾ ಇದ್ದೀರಾ. ಇಲ್ಲಿ ಅಂತ ಅಲ್ಲ, ಎಲ್ಲೇ ರಾಮಕೃಷ್ಣ ಮಠ ಇದ್ದರೂ ಕೂಡ ಅಲ್ಲಿ ವಾತಾವರಣನೇ ಬೇರೆ, ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಬುಕ್ಸು ಅಷ್ಟೇ, ತುಂಬ ಒಳ್ಳೊಳ್ಳೆ ಬುಕ್ಸು. ನನಗೆ ಯಾವ್ಯಾವುದು ಬ್ಯಾಂಗ್ಳೂರಲ್ಲಿ ಸಿಕ್ಕಿರಲಿಲ್ವೋ ಅದೆಲ್ಲ ಸಿಕ್ತು. ಹಾಗಾಗಿ ಖುಷಿಯಿಂದ ಎಲ್ಲರೂ ಸುಮಾರು ಎತ್ಕೊಂಡೆ. ನೋಡೋಣ ಅದು ನೆಕ್ಸ್ಟ್ ಲಾಗಲ್ಲಿ ನಾನು ಯಾವ್ಯಾವುದು ಎತ್ಕೊಂಡೆ ಮಕ್ಳಿಗಾಗಿ, ಯಾವ್ದ್ಯಾವುದು ಬುಕ್ಸ್ ಚೆನ್ನಾಗಿರುತ್ತೆ ಅನ್ನೋದನ್ನು ನಾನು ನೆಕ್ಸ್ಟ್ ಲಾಗಲ್ಲಿ ಹೇಳ್ತೀನಿ. ನೋಡಿ ಎಷ್ಟು ಪೀಸ್ಫುಲ್ಲಾಗಿದೆ ಅಂತ ಹೇಳಿದ್ರೆ, ಒಂದು 10 ನಿಮಿಷ ಅಲ್ಲಿ ಧ್ಯಾನ ಮಾಡಿ ಬಂತು ಅಂತ ಹೇಳಿದ್ರೆ ಏನೋ ಒಂದು ಸಮಾಧಾನ ಮನಸ್ಸಿಗೆ. ನನಗಂತೂ ಎಷ್ಟು ಖುಷಿಯಾಗುತ್ತೆ ಅಂದರೆ, ಈ ನಡುವೆ ನಾವು ರೆಗ್ಯುಲರಾಗಿ ಹೋಗ್ತಾ ಇದ್ವಿ ಸಾಟರ್ಡೆ ಸಂಡೇ ರಾಮಕೃಷ್ಣ ಮಠಕ್ಕೆ. ಇವಾಗ ಮೋಹಿತಾ ಕ್ಲಾಸ್ ಇರೋದ್ರಿಂದ ಹೋಗೋಕ್ಕೆ ಆಗಲ್ಲ. ಸೊ ಅವಳು ಬಿಟ್ಟು ಹೋಗ್ಬೇಕಲ್ಲ ಅಂತ ಹೇಳಿ ನಾವು ಹೋಗೋದು ಇಲ್ಲ. ಅದರಲ್ಲೂ ಋತ್ವಿಕ್ಕು ಕ್ರಿಕೆಟ್ಗೆ ಹೋಗ್ತಾನೆ, ವೀಕೆಂಡಲ್ಲಿ ಹೋಗ್ತಿದ್ದ. ಸೊ ಹಾಗಾಗಿ ಇವಾಗ ಸ್ವಲ್ಪ ಕಡಿಮೆ ಆಗಿದೆ. ನೆಕ್ಸ್ಟು ನೋಡಬೇಕು, ಹೇಗಾದರೂ ಮಾಡಿ ನಾವು ಪ್ಲ್ಯಾನ್ ಮಾಡ್ಕೊಬೇಕು. ಸೊ ಇವಾಗ ರಾಮಕೃಷ್ಣ ಮಠದಿಂದ ನೋಡೋಣ ಬೇರೆ ಯಾವ ಕಡೆ ಹೋಗೋದಂತೇಳಿ ಪ್ಲ್ಯಾನ್ ಮಾಡ್ತಾಯಿದ್ವಿ. ಇವತ್ತು ಎಷ್ಟಾಗುತ್ತೋ ಅಷ್ಟು ದುರ್ಗಾ ಪರಮೇಶ್ವರಿ ದೇವಸ್ಥಾನ ಮತ್ತು ಶ್ರೀಕೃಷ್ಣ ಉಡುಪಿ ಅಲ್ಲೂ ಹೋಗ್ಬೇಕು ಅಂದ್ಕೊಂಡು, ಲಾಸ್ಟ್ ಟೈಮು ಉಡುಪಿ ಹತ್ರ ಬಂದು ನಾವು ದೇವ್ರ ದರ್ಶನ ಮಾಡದೆ ಹಾಗೆ ಹೋಗಿದ್ದೀವಿ, ತುಂಬ ಕ್ರೌಡ್ ಇತ್ತು ಅಂತ ಹೇಳಿ. ಯಾವಾಗ 2 ಇಯರ್ಸ್ ಬ್ಯಾಕಲ್ಲಿ ಬಂದಿದ್ವಿ ನಾವು, ಚಿಕ್ಕಮಂಗ್ಳೂರಿಗೆ ಬಂದಾಗ ಬಂದಿದ್ವಿ. ಸೊ ಅವಾಗ ಹೋಗೋಕ್ಕಾಗಿರಲಿಲ್ಲ. ಇವಾಗ ಅದಕ್ಕೆ ಫಸ್ಟು ಉಡುಪಿಗೆ ಹೋಗ್ಬೇಕಂತೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಇವಾಗ ಬಂದು ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಸೊ ಇಲ್ಲಿ ತಾಯಿ ದರ್ಶನ ಪಡ್ಕೊಂಡು, ಇಲ್ಲಿ ಪ್ರಸಾದ ಊಟ ಮಾಡಿಕೊಂಡು ನೆಕ್ಸ್ಟು ಉಡುಪಿಗೆ ಹೋಗೋಣ ಅಂತ ಹೇಳಿ. ಇದು ಕೂಡ ಅಷ್ಟೇ, ಇದು ಅಂತ ಅಲ್ಲ, ಮಂಗಳೂರು ದೇವಸ್ಥಾನ ನಾನು ನಿಜವಾಗ್ಲೂ ನನ್ನ ಫ್ರೆಂಡ್ ಹೇಳ್ತಿದ್ರು, ಲೀಲಾ ಅಂತ ಹೇಳಿ. ಅವರು ನನಗೆ ತುಂಬ ಅಂದರೆ ತುಂಬ ಕ್ಲೋಸ್ ಫ್ರೆಂಡ್, ಪ್ರಾಣ ಸ್ನೇಹಿತೆ ಅಂತಲೇ ಹೇಳ್ಬೋದು, ಅಕ್ಕ ಅಂತಲೇ ಹೇಳ್ಬೋದು. ಅಕ್ಕ ಹೇಳೋದೇನೋ ಅವ್ರು ಅದೇ ರೀತಿ ನನಗೆ ಇದ್ದಾರೆ. ಏನೇ ಇದ್ದರೂ ಗೈಡ್ ಮಾಡೋದಾಗಿರ್ಬೋದು, ಯಾವುದೇ ವಿಚಾರ ಆಗಿರಲಿ ನನಗೆ ತುಂಬ ಹೇಳ್ತಿರ್ತಾರೆ, ನೀವು ಬೇಗ ಇದಾಗ್ಬಿಡ್ತೀರಾ, ಹಂಗೆ ಮಾಡಬೇಡಿ ಹಿಂಗೆ ಮಾಡಬೇಡಿ, ಬೈದು ಕೂಡ ಹೇಳ್ತಾ ಇರ್ತಾರೆ. ಅವರು ಮಂಗಳೂರವರೇ. ಸೊ ಅವರು ಕೂಡ ನಮಗೆಲ್ಲ ದೇವಸ್ಥಾನಗಳು ಹೇಳಿಬಿಟ್ಟಿದ್ರು, ತುಂಬಾ ಲಿಸ್ಟ್ ಕೊಟ್ಟಿದ್ರು. ಆದರೆ ಎಲ್ಲನೂ ಕೂಡ ನಾವು ಕವರ್ ಮಾಡೋಕ್ಕಾಗಲ್ಲ, ಹೇಳಿದ್ನಲ್ವ, ಬಿಸಿಲು ಅಂದ್ಬಿಟ್ಟು ನಾವು ಬಂದುಬಿಟ್ವಿ. ನೋಡೋಣ ನೆಕ್ಸ್ಟ್ ಯಾವಾಗಾದರೂ ದಸರಾ ಹಾಲಿಡೇಸಲ್ಲಿ ಅಂತಲೂ ಕೂಡ ಅನ್ಕೊತಾ ಇದ್ದೀನಿ. ಇವಾಗ ಉಡುಪಿ ಶ್ರೀಕೃಷ್ಣ ದರ್ಶನ ಕೂಡ ಆಯಿತು. ಇಲ್ಲೆಲ್ಲ ಗೋಶಾಲೆ ಎಲ್ಲ ಇತ್ತಲ್ವ, ಅಲ್ಲೆಲ್ಲ ನೋಡಿಕೊಂಡು, ಹಸುಗಳೆಲ್ಲ ನೋಡಿಕೊಂಡು ನೆಕ್ಸ್ಟು ಇವಾಗ
ಗೊತ್ತಿಲ್ಲ ಎಲ್ಲಿ ಹೋಗ್ತೀವೋ ನೋಡೋಣ ಅಂದಿವೆ ಎಲ್ಲ ಲಿಸ್ಟ್ ನೋಡಬೇಕು. ಅವ್ರು ಅದೇ ಹೇಳ್ತಾ ಇದ್ರು, ನಾನು ಇದ್ದಾಗ ಬಂದಿದ್ರೆ, ಅವರು ಮಂಗಳೂರವರೇ, ಬರ್ತಿರ್ತಾರೆ, ಬ್ಯಾಂಗ್ಳೂರಲ್ಲಿರೋದು. ಸೊ ಅವ್ರು ಇಲ್ಲಿ ಕೆಲಸದ ಮೂಲಕ ಬರ್ತಾ ಹೋಗ್ತಾ ಇರ್ತಾರೆ ಕೆಲಸದಿಂದ. ಆದರೆ ಈ ಟೈಮಲ್ಲಿ ಏನಾಗಿದೆ, ಅವರು ಬ್ಯಾಂಗ್ಳೂರಲ್ಲೇ ಇದ್ದಾರೆ. ಅವ್ರು ಅದೇ ಹೇಳ್ತಾ ಇದ್ರು, ನಾನು ಮಂಗಳೂರಲ್ಲಿ ಇದ್ದಾಗ ಬನ್ನಿ, ಅವ್ರದ್ದು ಮನೆ ಕೂಡ ಇದೆ ಇಲ್ಲಿ. ಅವರಿತ್ತು ಅಂತ ಹೇಳಿದ್ರೆ ಎಲ್ಲ ರೌಂಡ್ ಹಾಕ್ಸ್ಬಿಡ್ತಾರೆ. ಅವರು ದೇವರು ಅಂದರೆ ತುಂಬ ನಂಬ್ತಾರೆ. ಅವ್ರು ಯಾವ ದೇವಸ್ಥಾನ ನೋಡಿಲ್ಲ ಅನ್ನಂಗಿಲ್ಲ. ಸೊ ನೋಡೋಣ ನೆಕ್ಸ್ಟು ಅವ್ರ ಮನೆಗೆ ಬಂದು ದಸರಾ ಹಾಲಿಡೇಸಲ್ಲಿ ಹೋಗೋಣ ಅಂತ ಇದ್ದೀವಿ. ವಿಗ್ರಹ ಕೂಡ ಅಷ್ಟೇ, ಇಲ್ಲಿ ಶ್ರೀಕೃಷ್ಣ ಪರಮಾತ್ಮ ವಿಗ್ರಹ ಎಷ್ಟು ಚೆನ್ನಾಗಿತ್ತಂದರೆ ಅದಕ್ಕೆ ಅದು ಕೂಡ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ. ತಗೋಬೇಕಂತ ಅನ್ನಿಸ್ತಿತ್ತು, ಆದರೂ ಕೂಡ ತೊಗೊಂಡಿಲ್ಲ. ಏಕೆಂದರೆ ಈ ಬ್ಯಾಂಗ್ಳೂರಲ್ಲಿ ಏನಂತ ಹೇಳಿದ್ರೆ ಶಿಫ್ಟಿಂಗ್ ಟೈಮಲ್ಲೆಲ್ಲ ಅದೊಂದು ತಲೆಯಲ್ಲಿ ಬಂದ್ಬಿಡುತ್ತೆ. ಓನ್ ಹೌಸ್ ಆದರೆ ಎಲ್ಲ ನೀಟಾಗಿ ಇಟ್ಕೊಬೋದು, ಇದೆಲ್ಲ ಸುಮ್ಮನೆ ಏನಕ್ಕೆ ಅಂತೇಳಿ ಏನೂ ತೊಗೊಳ್ಳಿಲ್ಲ. ನನಗಂತೂ ತುಂಬಾ ಇಷ್ಟ ಆಗುತ್ತೆ ಈ ಥರ ಕೃಷ್ಣನ ವಿಗ್ರಹ ಅಂತ ಹೇಳಿದ್ರೆ. ಅದಕ್ಕೋಸ್ಕರ ನಾನು ವಿಡಿಯೋ ಎಲ್ಲ ತೊಗೊತಾ ಇದ್ದೆ. ನಾನು ನೋಡೋಕ್ಕೆ ಅಷ್ಟು ಖುಷಿ ಆಗ್ತಾಯಿತ್ತು. ನೋಡೋಣ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಬಂದಾಗ. ಅಂದರೆ ನನಗೆ ದೊಡ್ಡದು ತೊಗೊಬೇಕನ್ನೋದು ತುಂಬ ಆಸೆ ಇದೆ. ಅಟ್ಲೀಸ್ಟ್ ಇವಾಗ ಚಿಕ್ಕದಾದರೂ ತೊಗೊಳ್ಳೋಣ ಅಂತ ಅನ್ಕೋತಿದ್ದೆ, ಆದರೂ ಬೇಡ ಅಂತೇಳಿ ಬಂದುಬಿಟ್ಟೆ. ಸೊ ಈಗ ನೆಕ್ಸ್ಟು ಹೋಗ್ತಾ ದಾರಿನಲ್ಲಿ ಉಜ್ಜಾಲ ಅನಿಸುತ್ತೆ, ಅಲ್ಲಿ ಮಹಾಲಕ್ಷ್ಮಿ ದೇವಸ್ಥಾನ ಇದೆ. ನೋಡ್ತಾ ಇರ್ಬೋದು ಎಷ್ಟು ದೊಡ್ಡದಾಗಿದೆ ಅಂತ ಹೇಳಿದ್ರೆ. ಇದು ಕೂಡ ಅಷ್ಟೇ, ನಿಜವಾಗ್ಲೂ ನಾನು ಪರ್ಸ್ನಲಾಗಿ ಹೇಳ್ಕೊಬೇಕಾದ್ರೆ ಇಲ್ಲಿ ತುಂಬಾ ಇಷ್ಟ ಆಯಿತು. ನನಗೆ ಹೊರಗಡೆ ಬರೋಕ್ಕೆ ಮನಸ್ಸಾಗ್ತಾಯಿಲ್ಲ, ಆ ಥರ ಇದೆ ದೇವಸ್ಥಾನ. ಅದು ಯಾವ ರೀತಿ ಮೇಂಟೈನ್ ಮಾಡಿದಾರೋ ಗೊತ್ತಿಲ್ಲ. ಒಂದು ಸಣ್ಣ ಕಡ್ಡಿ ಕೂಡ ಬಿದ್ದಿಲ್ಲ ಕೆಳಗಡೆ, ಅಷ್ಟು ಕ್ಲೀನಾಗಿದೆ, ಅಷ್ಟು ನೀಟಾಗಿ ಇಲ್ಲಿ ಮೇಂಟೈನ್ ಮಾಡಿದ್ದಾರೆ. ಎಷ್ಟು ಕ್ಲೀನಾಗಿದೆ, ಪ್ರಶಾಂತವಾಗಿದೆ. ಅದರಲ್ಲೂ ಒಳಗಡೆ ಅಂತೂ ನಮಗೆ ಹೊರಗೆ ಬರೋಕ್ಕೆ ಮನಸ್ಸಾಗಲ್ವೇನೋ, ಅಲ್ಲೇ ಇದ್ದುಬಿಡೋಣ ಅಂತ ಅನ್ನಿಸ್ತಾಯಿತ್ತು. ನಾನು ಒಂದೊಂದು ಕಡೆ ನಾನು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ. ಆದಷ್ಟು ಎಲ್ಲ ದೇವಸ್ಥಾನಗಳಲ್ಲೂ ಯಾರೂ ವಿಡಿಯೋ ಮಾಡೋಕ್ಕೆ ಬಿಡಲ್ಲ. ಆದರೂ ನಮ್ಮ ಮಕ್ಕಳಂತೂ ಫೋನ್ ಮುಟ್ಟೋಕ್ಕೆ ಬಿಡಲ್ಲ, ಅಮ್ಮ ಅಂತಲೇ ಇರ್ತಾರೆ. ಆದರೂ ನಾನು ಅವಾಗಿವಾಗ ಅವ್ರ ಮುಂದೆ ಹೋದಾಗ ಒಂದು ಕ್ಲಿಪ್ಪಿಂಗ್ ತೊಗೊಳ್ಳೋದು. ಅಂದರೆ ವಿಗ್ರಹ ಎಲ್ಲ ನಮಗೂ ಗೊತ್ತಾಗುತ್ತೆ ಅದೇನು ರೂಲ್ಸ್ ಇದೆ ಅದನ್ನು ಫಾಲೋ ಮಾಡಬೇಕು. ಸೊ ಹೊರಗಡೆನೂ ಕೂಡ ಅವ್ರು ತೆಗಿಯಕ್ಕೆ ಬಿಡ್ತಿರ್ಲಿಲ್ಲ. ಸೊ ಹೊರಗಡೆಯಿಂದ ಸ್ವಲ್ಪ ಹಂಗೆ ಝೂಮ್ ಮಾಡಿ ತೊಗೊಳ್ಳೋದು, ಈ ರೀತಿ ಎಲ್ಲ ಮಾಡ್ತಾಯಿದ್ದೆ. ನಮ್ಮ ಮಕ್ಕಳು ಅದನ್ನೇ ಹೇಳ್ತಾರೆ, ತೆಗಿಬೇಡಿ ಫೋನ್ ನನ್ನನ್ನೇ ಅವರು ನೋಡ್ಕೊಳ್ಳೋದಾಗುತ್ತೆ ಎಲ್ಲರೂ ಹೊರಗಡೆ ಬಂತು ಅಂದರೆ. ಸೊ ಈಗ ನಿಮಗೆ ಒಂದು ಗೇಮ್ ಇದೆ, ಆ ಗೇಮ್ ಹೆಸರು ಸರ್ಚ್ ಮೀ ಅಪ್ ಅಂತ, ಓಕೆನಾ? ಸೊ ದೆನ್ ಫಸ್ಟ್ ಚಿಟ್ ಏನಮ್ಮ ಇದು ಗೇಮು? ಇದು ನನಗೆ ಗೊತ್ತಾಗ್ತಿಲ್ಲ. ಸರ್ಚ್ ಮೀ ಅಪ್ ಅಂತ. ಸೋಫಾ ಹುಡುಕಿ, ಸೋಫಾದಲ್ಲಿ ಏನೋ ಇಟ್ಟಿರ್ತೀನಿ ನಾನು. ಗಿಫ್ಟಾ? ಏನೋ ಒಂದು ಇಟ್ಟಿರ್ತೀನಿ. ಈ ಸೋಫಾನೇ, ಕಿಂಟಿ ಸೋಫಾ. ಫುಲ್ಲೆಲ್ಲ ಈಸಿಯಾಗಿ ಸಿಕ್ಬಿಡ್ತಾ? ಏನಿದು? ಓಪನ್ ಮಾಡಿ ಫಸ್ಟ್. ಗಿಫ್ಟ್ ಓಪನ್ ಮಾಡಿ. ಏನಿದು? ನೆಕ್ಸ್ಟ್ ಏನಿದೆ? ಡೈನಿಂಗ್ ಟೇಬಲ್. ಓಕೆ, ಗಿಫ್ಟ್ ಓಪನ್ ಮಾಡಿ. ಓಕೆ, ಏನ್ ಗಿಫ್ಟ್ ಇರ್ಬೋದು ನೋಡು. ಲಾಸ್ಟ್ ಅಲ್ಲಿ ಓಪನ್ ಮಾಡು ಅಂತ ಬಿಡು. ಲಾಸ್ಟ್ ಅಲ್ಲಿ ನೆಕ್ಸ್ಟ್ ಡೈನಿಂಗ್ ಟೇಬಲ್. ಈಸಿಯಾಗಿ ಇಟ್ಬಿಟ್ಟಿದ್ಯಲ್ಲ ಮಗಳೇ ಎಲ್ಲ. ಫ್ರಿಡ್ಜ್. ಲೈಟ್ ಆನ್ ಮಾಡ್ಕೊ. ಏನ್ ಎಲ್ಲ ಹೇಳ್ಕೊಟ್ಬಿಟ್ಟಿದೀಯ ನಂಗೆ ನೋಡ್ತಾ ಇದ್ದೇನೆ. ನೆಕ್ಸ್ಟ್ ಏನಪ್ಪ? ಸರ್ಚ್ ಮಾಡಿ. ಇರೋದು 2. ಅಯ್ಯೋ ಅದಂತೂ ಓಪನ್ ಮಾಡ್ಲೇಬೇಡ. ಏನ್ ರುಚಿಗೆ ಇಷ್ಟೊಂದು ಗಿಫ್ಟ್. ನಿಮ್ ಕಡೆಯಿಂದ ಏನ್ ಗಿಫ್ಟ್? ಅಪ್ಪನೇ ಒಂದು ಗಿಫ್ಟ್. ಇದೆಲ್ಲ ಅಪ್ಪನ ಕೋಆಪರೇಷನ್ ಇಲ್ಲ ಕಣಪ್ಪ, ಅವಳೇ ಏನೋ ಸಡನ್ ಆಗಿ. ಅಮ್ಮನೂ ಹೆಲ್ಪ್ ಮಾಡ್ತಾರೆ. ಏನ್ ಗಿಫ್ಟ್? ಸೀಕ್ರೆಟ್ ನ ಮೇಂಟೈನ್ ಮಾಡ್ತಾರೆ. ನೀನೊಂದು ರೂಮಲ್ಲಿ ಕೂಡ ಹಾಕೊಂಡಿತ್ತು. ಪೆನ್. ಅಯ್ಯಯ್ಯೋ, ಬರೀ ಪೆನ್ನ? ಪೆನ್ನು ನಾರ್ಮಲ್ ಪೆನ್ ಅಲ್ಲ, ಇಟ್ ಶುಡ್ ಬಿ ಎ ಸ್ಪೆಷಲ್ ಪೆನ್. ನೀವು ಹಾಸ್ಟೆಲ್ಗೆ ಹೋದಾಗ ಇದು ನಮ್ ಮೆಮೊರಿ ಆಗಿರ್ಬೇಕು.
ನಮ್ ಮೆಮೊರಿ ಆಗಿದೆ. ಏನಕ್ಕೆ ಏನ್ ಮುಂದೆ ಹೇಳ್ತಾಳ ಅವಳು, ಪ್ಲಾನ್ ಮಾಡಿದಾಳೆ. ಇದು ಅಣ್ಣನ್ ಫೇವ್ರೇಟ್. ಎಲ್ಲಾರ್ ಕಡೆಯಿಂದಾನು ಒಂದೊಂದ್ ಇದೆ ಕಣಪ್ಪ. ಅದೇನೆ 4 ಅಂದ್ರೆ ಗೊತ್ತಾಗುತ್ತೆ. ಇದಂತೂ ನನ್ ಗಿಫ್ಟ್. ಯಾವ ಬುಕ್ಸು? ವಿದ್ಯಾರ್ಥಿ ವಿಜಯ ಸ್ವಾಮಿ ವಿವೇಕಾನಂದ ಸಂದೇಶ. ಆಕ್ಚುಲಿ ಋತ್ವಿಕ್ ಗಿಫ್ಟ್ ಅಂದ್ರೆ ಎಲ್ಲ ಅಷ್ಟೊಂದು ಇಷ್ಟ ಪಡಲ್ಲ, ಎಕ್ಸ್ಪೆಕ್ಟೇಷನ್ ಇಲ್ಲ. ಏನೋ ನಾವೇ ಸಿಂಪಲ್ ಆಗಿ ಖುಷಿಯಾಗಿರ್ಲಿ ಅಂತೇಳಿ ಅರೇಂಜ್ ಮಾಡಿರೋದು. ಇದಂತೂ ಮೋಹಿತಂದ ಐಡಿಯಾನೇ ಇದು ಪಕ್ಕ. ಸೊ ಇದು ಡೈರಿ ಏನ್ ಬರೀಬೇಕಂದ್ರೆ ಹಾಸ್ಟೆಲ್ಗೆ ಹೋದಾದ್ಮೇಲೆ ಲೈಕ್ ನಿಮ್ಗೆ ಏನ್ ಚೇಂಜಸ್ ಆಯ್ತು, ನಿಮ್ಗೆ ಏನ್ ಫೀಲ್ ಆಗ್ತಿದೆ, ಎಕ್ಸ್ಪೀರಿಯನ್ಸ್, ನಮ್ಮನ್ ಬಿಟ್ಟೆಲ್ಲ ಏನ್ ಮಿಸ್ ಮಾಡ್ಕೋತಿದ್ಯಾ, ಹೆಂಗಿರ್ತೀರಾ, ಅದು ಮೇನ್ ಆಗಿ ಅದೆಲ್ಲ ಬರೀಬೇಕು. ಸೊ ಏನೇನ್ ಕಲಿತಿದ್ಯಾ ನೀನು ಫ್ಯಾಮಿಲಿ ಎಲ್ಲ ಬಿಟ್ಟು ಇದ್ದು ಸ್ಯಾಕ್ರಿಫೈಸ್ ಮಾಡಿದಕ್ಕೂ, ಪ್ರತಿಯೊಂದು ನಿನ್ ಬೇಜಾರು ಖುಷಿ ವಿಚಾರ ಎಲ್ಲ ಬರಿಬೇಕಾದ್ರಲ್ಲಿ. ಇದು ಋತ್ವಿಕ್ ತುಂಬಾ ಖುಷಿ ಆಯ್ತಪ್ಪ ಈ ಗಿಫ್ಟ್ ಅಂತೂ. ಹ್ಯಾಪಿ ಬರ್ತ್ಡೇ ಮಗ್ನೆ. ಮಗ್ನೆ ಭವಿಷ್ಯ ಚೆನ್ನಾಗಿರ್ಲಿ, ಒಳ್ಳೆ ವ್ಯಕ್ತಿ ಆಗ್ಬೇಡಿ ಆಯ್ತಾ. ವರ್ಷ ಸುಖವಾಗಿ ಆರೋಗ್ಯವಂತವಾಗಿ ಬಾಳಪ್ಪ. ಫ್ರೆಂಡ್ಸ್, ಸಿಂಪಲ್ ಆಗಿ ಋತ್ವಿಕ್ ಬರ್ತ್ಡೇ ಸೆಲೆಬ್ರೇಷನ್ ಮುಗೀತು. ನಾವೇನಂದ್ರೆ ನೇಟಿವ್ ಇಂದ ನಿನ್ನೆ ನೈಟ್ ಬಂದಿದ್ದು, ಹಾಗಾಗಿ ಸಡನ್ ಆಗಿ ನಿಮ್ಗೆ ಗೊತ್ತಿರುತ್ತೆ ಜರ್ನಿ ಮಾಡ್ಕೊಂಡು ಬಂತು ಅಂತ ಹೇಳಿದ್ರೆ ಒಂದ್ 3 days ಆದ್ರೂ ಬೇಕಾಗುತ್ತೆ. ಆದ್ರೆ ಪರವಾಗಿಲ್ಲ, ಮೋಹಿತಾಗಂತೂ ಏನೇನೋ ಪ್ಲಾನ್ ಅನ್ಕೊಂಡಿದ್ಲ ಅವಳು. ನಮ್ಗೆ ನೆಕ್ಸ್ಟ್ ವೀಕ್ ಮಂಗ್ಳೂರ್ಗೆ ಹೋಗೋದು ಅಂತ ಇತ್ತು, ಆದ್ರೆ ಸಡನ್ ಆಗಿ ಇಲ್ಲ ಈ ವೀಕ್ ಅಂತ ಹೇಳಿದ್ರಲ್ವಾ, ಅದಕ್ಕೋಸ್ಕರ ಪ್ಲಾನ್ ಎಲ್ಲ ಚೇಂಜ್ ಆಯ್ತು. ಅದ್ರಲ್ಲೂ ಋತ್ವಿಕ್ ಅಂತ ಹೇಳಿದ್ರೆ ಅವನಿಗೆ ಬರ್ತ್ಡೇ ಸೆಲೆಬ್ರೇಷನ್ ಇದ್ರಲ್ಲೆಲ್ಲ ಅಷ್ಟು ಇಂಟ್ರೆಸ್ಟ್ ಇಲ್ಲ, ಸ್ವಲ್ಪ ನಂತರ ಅಂತ ಹೇಳಕ್ಕಾಗಲ್ಲ, ಅವ್ರ ಅಪ್ಪನ ತರನೇ. ನನ್ಗಿರೋದ್ರಲ್ಲಿ ಸ್ವಲ್ಪ ಅದೆಲ್ಲ ಇಷ್ಟ ಆಗುತ್ತೆ. ಆದ್ರೆ ನಮ್ಮನೆಯಲ್ಲಿ ತುಂಬಾ ಅದನ್ನೆಲ್ಲ ಸೆಲೆಬ್ರೇಷನ್ ಮಾಡೋದು ಅಂತ ಹೇಳಿದ್ರೆ ನನ್ ಮಗಳು, ಅವಳ ಬರ್ತ್ಡೇ ಆಗಿರ್ಬೋದು ಅಥವಾ ನಮ್ದೇ ಯಾರದೇ ಆದ್ರೂ ಕೂಡ ಅವಳೇನೆ ತುಂಬಾನೇ ಒಂದು ಖುಷಿಯಾಗಿ ಎಲ್ಲ ಪ್ರಿಪರೇಷನ್ ಎಲ್ಲ ಮಾಡ್ಕೊಳ್ಳೋಂಥದ್ದು. ಇವತ್ತು ಕೂಡ ಅಷ್ಟೇ ನಾನು, ಅಯ್ಯೋ ಅವನು ಅದೇ ಅಂದ, ಅಮ್ಮ ಹೋಗ್ಲಿ ಬಿಡಿ, ನಿಮ್ಗೂ ಎಲ್ಲ ಇಷ್ಟೊಂದು ಕೆಲಸ ಇದೆ, ಏನ್ ಬೇಡಿ ಅಮ್ಮ, ಎಲ್ಲ ಒಟ್ಟಿಗೆ ಊಟ ಮಾಡೋಣ ರಾತ್ರಿ ಅಷ್ಟೇ ಅಲ್ವಾ ಅಂತೆಲ್ಲ ಅಂತ ಹೇಳ್ದ. ಆದ್ರೆ ನನ್ ಮಗಳು ಅದೆಲ್ಲ ಬಿಡಲ್ಲ. ಸೊ ಇರೋದ್ರಲ್ಲಿ ಏನಿದೆ ಸಡನ್ ಆಗಿ ಸಿಂಪಲ್ ಆಗಿ ಅರೇಂಜ್ ಮಾಡಿ ಅಣ್ಣನ್ಗೆ ಸರ್ಪ್ರೈಸ್ ಕೂಡ ಕೊಟ್ಲು. ನನಗೂ ಕೂಡ ತುಂಬಾ ಇಷ್ಟ ಆಯ್ತು, ಯಾಕೆಂದ್ರೆ ನನ್ಗೆ ಬರೀ ಮನೆ ಕೆಲ್ಸನೇ ಆಗೋಗ್ಬಿಡ್ತು. ಇವಾಗ ಅಲ್ಲೆಲ್ಲ ತಂದಿದ್ ಬಟ್ಟೆ ಎಲ್ಲ ವಾಶ್ ಮಾಡೋದಾಗಿರ್ಬೋದು ಇದೇ ಆಗ್ಬಿಡ್ತು. ಸೊ ಸ್ವಲ್ಪ ಏನ್ ಹೇಳ್ತಾಳೆ ಅದಕ್ಕೆ ನಾನು ಆಯ್ತಮ್ಮ ಅಂತ ಹೇಳಿ ಓಕೆ ಅಂದೆ. ಅದಕ್ಕೋಸ್ಕರ ಅವಳೆಲ್ಲ ರೆಡಿ ಮಾಡ್ಕೊಂಡಿದ್ಲು. ಇನ್ನೊಂದ್ ಏನಂತ ಹೇಳಿದ್ರೆ ನೆಕ್ಸ್ಟ್ June 4th ನನ್ ಮಗನ ಹಾಸ್ಟೆಲ್ ಬಿಟ್ಟು ಬರ್ಬೇಕು ನಾವು. ಸೊ ಅದೊಂದಿದೆ, ಅದಕ್ಕೋಸ್ಕರ ಅವಳು ಹೇಳ್ತಾನೆ ಇದ್ಲು, ಅಮ್ಮ ಅಣ್ಣ ಹಾಸ್ಟೆಲ್ಗೆ ಹೋಗ್ತಾನೆ, ತುಂಬಾ ಚೆನ್ನಾಗಿ ಸೆಲೆಬ್ರೇಷನ್ ಮಾಡ್ಬೇಕು, ಏನೋ ಒಂದು ಮೆಮೊರಿ ಆಗಿ ಇರ್ಬೇಕದು ಅಂತೆಲ್ಲ ಏನೇನೋ ಪಾಪ ಅವಳು ಆಸೆಗಳಿತ್ತು. ಅವಳು ಅನ್ಕೊಂಡಷ್ಟು ಆಗ್ಲಿಲ್ಲ, ಇರೋದ್ರಲ್ಲಿ ಒಂದು ಸಿಂಪಲ್ ಆಗಿ ಸೆಲೆಬ್ರೇಷನ್ ಮುಗಿಸ್ಕೊಂಡ್ವಿ. ನೆಕ್ಸ್ಟ್ ಮಂತ್ ನನ್ ಮಗನ್ನ ನಾವು ಹಾಸ್ಟೆಲ್ ಬಿಟ್ಟು ಬರ್ಬೇಕು. ನೋಡೋಣ, ಇದು ಒಂದು ನಮ್ಗೆ ಒಂದು ಹೊಸ ಅನುಭವ. ಅವನು ಹೇಗಿರ್ತಾನೆ, ಹೇಗೆ ಅಡ್ಜಸ್ಟ್ ಆಗ್ತಾನೋ ಏನೋ ಎಲ್ಲ ಸ್ವಲ್ಪ ಗೊಂದಲ ಇದೆ, ನೋಡೋಣ. ಅದ್ರಲ್ಲೂ ನನ್ಗೆ ಮೇನ್ ನನ್ ಮಗಳು ಹೆಂಗಿರ್ತಾಳೆ ಅನ್ನೋದೇ ಒಂದ್ ಚಾಲೆಂಜ್. ಯಾಕೆಂದ್ರೆ ಅವಳು ಪ್ರತಿ ಒಂದ್ ವಿಚಾರದಲ್ಲೂ ಅಣ್ಣ ಎಷ್ಟು ಅಂದ್ರೆ ಊಟ ಮಾಡೋದಾಗಿರ್ಬೋದು, ಅವಳು ಮಲ್ಗಕ್ ಹೋದಾಗಿರ್ಬೋದು, ಓದಕ್ಕಾಗಿರ್ಬೋದು, ಕೆಲವೊಂದ್ಸಲ ಮಲ್ಗಕ್ ಹೋದಾಗ್ಲೂ ಅಷ್ಟೇ ನಾನು ಬೇಗ ಮಲ್ಕೊಳ್ಳಿ ಅಂತ ಕಲ್ಸಿರ್ತೀನಿ, ಅಲ್ಲಿ ಅವ್ರ ಮಾತು ಶುರು ಮಾಡ್ಕೊಂಡ್ಬಿಟ್ಟಿರ್ತಾರೆ. ಏನ್ ಮಾತಾಡ್ತಿರ್ತಿರೋ ಗೊತ್ತಿಲ್ಲ, ಆದ್ರೆ ಒಂದ್ ಅರ್ಧ ಗಂಟೆ ಅವ್ರು ಮಾತಾಡೇ ಮಲ್ಗೋದು. ಇದನ್ನೆಲ್ಲ ಅವಳು ಇವಾಗ ತುಂಬಾನೇ ಮಿಸ್ ಮಾಡ್ಕೋತಾಳೆ. ಹೇಳ್ತಾಳೆ ಅವಳು, ಇರ್ಲಿ ಬಿಡಿ ಅಮ್ಮ, ಇದೆಲ್ಲ ಅಣ್ಣನ್ ಒಳ್ಳೇದಕ್ಕಲ್ವಾ, ಇರ್ಲಿ, ಅವ್ರ ಫ್ಯೂಚರ್ ಚೆನ್ನಾಗಿರುತ್ತೆ, ಅವ್ರ ಫ್ಯೂಚರ್ಗೋಸ್ಕರ ಅಲ್ವಾ ಅಂತೆಲ್ಲ ಹೇಳ್ತಾಳೆ. ಇನ್ನೊಂದ್ ಕಡೆ ಅಮ್ಮ ಹೆಂಗೆ ಅದು ಬಿಟ್ಟಿರೋದು ಎಲ್ಲ ಕಷ್ಟ ಆಗ್ಬೋದು, ಎರಡನ್ನೂ ಅವಳೇ ಹೇಳ್ತಿರ್ತಾಳೆ. ನನ್ಗೂ ಕೂಡ ಅಷ್ಟೇ ಒಂದೊಂದ್ಸಲ ಆತರ ಹೇಳ್ತಾಳೆ. ಇನ್ನೊಂದ್ಸರಿ ಬಂದು ಏನಿಲ್ಲ ಬಿಡಿ ಅಮ್ಮ, ಏನ್ ಅಡ್ಜಸ್ಟ್ ಆಗ್ಬಿಡುತ್ತೆ, ಅಣ್ಣನೂ ಇರ್ತಾರೆ ಅಂತೆಲ್ಲ ಹೇಳ್ತಿರ್ತಾಳೆ ಅಲ್ವಾ ಮಗ್ಳೆ?
ಏನ್ ತುಂಬಾ ಮಿಸ್ ಮಾಡ್ಕೋತೀಯ ಅಣ್ಣನ? ಮಿಸ್ಸು ಒಂದ್ ಕಡೆ ಅಂದ್ರೆ ನನ್ನ ಫ್ಯೂಚರ್ಗೆ ಅಲ್ವಾ, ಹ್ಮ್ ಸೊ ಅದಕ್ಕೋಸ್ಕರ ಕಂಟ್ರೋಲ್ ಮಾಡ್ಕೊಂತೀನಿ. ಮತ್ತೆ ನಿನ್ಗೆ ಏನ್ ಅನ್ಸ್ತಾ ಇದೆ ಅಣ್ಣ ಹಾಸ್ಟೆಲ್ಗೆ ಹೋಗೋದ್ರ ಬಗ್ಗೆ? ಖುಷಿ ಇದೆಯಾ? ಎಲ್ಲ ನಾನು ಒಬ್ಳೆ ಇರ್ಬೋದು ಮನೆಯಲ್ಲಿ, ಎಲ್ಲ ಅಪ್ಪ ಅಮ್ಮನ ಪ್ರೀತಿ ಎಲ್ಲ ನನ್ಗೆ ಸಿಗುತ್ತೆ ಅಂತ, ಇಲ್ಲ ನಮ್ಮ ಅಣ್ಣ ಹಾಸ್ಟೆಲ್ಗೆ ಹೋಗ್ತಾರೆ ಅಂತ ಬೇಜಾರಿದೆಯಾ ನಿಂಗೆ? ಬೇಜಾರಂತ ಏನ್ ಹೇಳಕ್ಕಾಗಲ್ಲ, ಖುಷಿನೇ ಒಂದ್ ಕಡೆ ಖುಷಿನೇ. ಬಟ್ ಕೆಲವೊಂದ್ ಸತಿ ಮಿಸ್ ಮಾಡ್ಕೊಂಡಂಗ್ ಫೀಲ್ ಆಗುತ್ತೆ. ಯಾಕಂದ್ರೆ ಪ್ರತಿದಿನ ಇಬ್ರು ಒಟ್ಟಿಗೆ ಸ್ಕೂಲ್ಗೆ ಹೋಗ್ತಿದ್ವಿ, ಬರ್ತಿದ್ವಿ, ಮಲ್ಕೋಬೇಕಾದ್ರೆ ಇಬ್ರು ಒಟ್ಟಿಗೆ ಮಲ್ಕೋತಿದ್ರೆ, ಅದೆಲ್ಲ ಲೈಕ್ ಒಂದ್ ಮೆಮೊರೀಸ್ ತರ. ಸೊ ಅದನ್ನ ಒಂಚೂರು ಮಿಸ್ ಮಾಡ್ಕೊಂತೀನಿ. ಬಟ್ ಅಡ್ಜಸ್ಟ್ ಆಗೋ ತನಕ ಅಷ್ಟೇ. ಪ್ಲಸ್ ಅಣ್ಣನ್ ಫ್ಯೂಚರ್ ಹೌದು ಹೌದು, ಸೊ ಅದಕ್ಕೆ ಸುಮ್ನಾಗ್ಬಿಡ್ತೀಯ. ಅದೇ ಫ್ರೆಂಡ್ಸ್, ನಮ್ಗೆ ಏನಂದ್ರೆ ನಾನು ಅಷ್ಟೇನೆ, ಋತ್ವಿಕ್ ಆಗಿರ್ಬೋದು, ಮೋಹಿತನ್ ಆಗಿರ್ಬೋದು, ನಾನು ಎಲ್ಲೂ ಬಿಟ್ಟಿದ್ದಿಲ್ಲ. ನಮ್ಮ ಅಮ್ಮ ಮನೇಲಿ ಬಿಟ್ರೆ, ನನ್ನ ತಂಗಿ ಮನೇಲಿ ಬಿಟ್ರೆ ಇನ್ನೆಲ್ಲೂ ನಾನು ಅಂದ್ರೆ ನಾನು ಜೊತೆಲಿ ಹೋಗ್ತಾ ಇದ್ದೆ. ಬೈ ಚಾನ್ಸ್ ಏನಾದ್ರೂ ಇರ್ಬೇಕು, ಅವ್ರು ಇಷ್ಟಪಡ್ತು ಅಂತ ಹೇಳಿದ್ರೆ ನಾನು ಬಿಟ್ಟು ಬರ್ತಾ ಇದ್ದೆ. ಅವರು ಕೂಡ ಅಷ್ಟೇ ನನ್ನ ತಂಗಿ ಮನೇಲಿ ಇರಕ್ ತುಂಬಾ ಇಷ್ಟಪಡ್ತಾರೆ. ನನಗಿಂತ ಅವಳು ಇನ್ನ ತುಂಬಾ ಕೇರ್ ಮಾಡ್ತಾಳೆ. ಪೂಜಾ ಚಿಕ್ಕಿ ಅಂತ ಹೇಳಿದ್ರೆ ಅವ್ರಿಗೆ ತುಂಬಾ ಇಷ್ಟ. ಏನೋ ಅಂದ್ರೆ ಚಿಕ್ಕ ವಯಸ್ಸಿಂದನೂ ಅಷ್ಟೇ. ಋತ್ವಿಕ್ ಅಲ್ಲಿ 1 ವರ್ಷ ಓದಿದ್ದ, ಅವಳೇನೆ ಟ್ಯೂಷನ್ ಕರ್ಕೊಂಡು ಹೋಗೋದು, ಮತ್ತೆ ಸ್ಕೂಲ್ ಕರ್ಕೊಂಡು ಹೋಗೋದು, ಎಷ್ಟು ಕೇರ್ ಮಾಡಿದಾಳೆ ಅಂತ ಹೇಳಿದ್ರೆ ಅವಾಗಿಂದ ತುಂಬಾ ಹಚ್ಕೊಂಡ್ಬಿಟ್ಟಿದ್ದಾರೆ. ಋತ್ವಿಕ್ ಸ್ವಲ್ಪ ದಿನ KRS ಅಲ್ಲೇ ಬೆಳೆದಿದ್ದ, ಅಂದ್ರೆ ನಮ್ಮ ಅಮ್ಮ ಮನೆಯಲ್ಲಿ. ಮೋಹಿತ ಅಂತೂ ನನ್ ಬಿಟ್ಟು ಎಲ್ಲೂ ಇದ್ದಿದ್ದಿಲ್ಲ. ಅದಕ್ಕೋಸ್ಕರ ಆದ್ರೂ ಕೂಡ ಇರ್ತಾರೆ, ಇರಲ್ಲ ಅಂತ ಅಲ್ಲ, ಒಂದಿನ ಅಷ್ಟೇ ಬಿಟ್ರೆ. ಆದ್ರೆ ನನ್ನ ತಂಗಿ ಮನೇಲಿ ಮಾತ್ರ 1 ವೀಕ್ ಆದ್ರೂ ಇದ್ಬಿಡ್ತಾರೆ. ಸೊ ಈ ತರ ನೋಡೋಣ, ನೆಕ್ಸ್ಟ್ ಏನ್ ಮಕ್ಳು ದೊಡ್ಡವ್ರು ಆಗ್ತಾ ಆಗ್ತಾ ನಾವ್ ಬಿಟ್ಟು ಇರ್ಬೇಕಾಗುತ್ತೆ. ಅದನ್ನ ನಾವು ಕೂಡ ಅಭ್ಯಾಸ ಮಾಡ್ಕೊಬೇಕಾಗುತ್ತೆ. ತುಂಬಾ ಮಕ್ಳನ್ನ ಕಂಫರ್ಟ್ ಝೋನ್ ಅಲ್ಲಿ ಇಟ್ಕೊಂಡು ನಮ್ಮ ಹತ್ರನೇ ಬೆಳೆಸ್ತೀವಿ, ಏನು ಅವ್ರಿಗೆ ಹೊರಗಡೆ ಪ್ರಪಂಚ ತೋರಿಸ್ತೆ ಆ ರೀತಿನೂ ಇರಕ್ ಆಗಲ್ಲ ಕೆಲವೊಂದ್ಸರಿ. ಸೊ ನೋಡೋಣ ಫ್ರೆಂಡ್ಸ್, ಅದು ಹೆಂಗೆ, ಅದು ಒಂದು ಹೊಸ ಅನುಭವ ನಮಗೂ ಕೂಡ. ಅಷ್ಟೇ ಫ್ರೆಂಡ್ಸ್, ಬೇರೆ ಏನಿಲ್ಲ. ಋತ್ವಿಕ್, ನೀನೇನಾದ್ರೂ ಮಾತಾಡ್ತೀಯ ಮಗ್ನೆ? ನಿನ್ ಬರ್ತಡೇ ದಿನ ಮಾತಾಡು. ನಿನ್ಗೇನ್ ಅನ್ನಿಸ್ತಾ ಇದೆ ಹಾಸ್ಟೆಲ್ಗೆ ಹೋಗೋದ್ರ ಬಗ್ಗೆ? ಅಪ್ಪ ಅಮ್ಮನ್ ಫೋರ್ಸ್ಗೆ ಹೋಗ್ತಾ ಇದೀಯಾ, ಇಲ್ಲ ನಿನ್ಗೆ ಏನಕ್ಕೆ ಅದು ಥಾಟ್ ಬಂತು? ನನಗೇನಾದ್ರು ಇಲ್ಲಿ ಬೆಂಗಳೂರಲ್ಲಿ ಎನ್ವೈರನ್ಮೆಂಟ್ ಚೇಂಜ್ ಇರ್ಲಿ ಅಂತ ಅಲ್ಲೇ ರಿಯಾಕ್ಟ್ ಆಗುತ್ತೆ. ಆಮೇಲೆ ಕಲ್ಚರ್, ಆಮೇಲೆ ಎಜುಕೇಶನ್. ಸೊ ನಿನ್ಗೆ ಸಡನ್ ಆಗಿ ಏನಂದ್ರೆ ಅವನು ಒಂದಿನ ಅವನೇ ಸಡನ್ ಆಗಿ ಹೇಳ್ದ. ಆದ್ರೆ ಫಸ್ಟ್ ನಾವು ಸುಮ್ನೆ ಹಾಗೆ ಮಾತಾಡಿರೋದ್ ಬಿಟ್ರೆ ನಮ್ಗೇನು ತುಂಬಾ ಸೀರಿಯಸ್ ಆಗಿ ಆಗ್ಬೇಕನ್ನೋದೆಲ್ಲ ಏನಿರ್ಲಿಲ್ಲ. ಆದ್ರೆ ಒಂದು ಫಂಕ್ಷನ್ ಅಲ್ಲಿ ನಮ್ ಬಾವನ್ ಮಗ ಅಲ್ಲಿ ಮ್ಯಾಂಗ್ಳೂರಲ್ಲಿ ಇರೋದು. ಸೊ ಒಂದು ಬ್ಯಾಂಕ್ ಅಲ್ಲಿ ವರ್ಕ್ ಮಾಡ್ತಾ ಇದಾರೆ ಮ್ಯಾನೇಜರ್ ಆಗಿ. ಅವನು ಸ್ವಲ್ಪ ನಮ್ ಮುಂದೆ ಎಲ್ಲ ಮಾತಾಡ್ದ. ಅಲ್ಲಿ ಋತ್ವಿಕ್ ಒಂದ್ ಕಡೆ ಕುತ್ಕೊಂಡು ಕೇಳಿಸ್ಕೊತಾ ಇದ್ದ. ಅಲ್ಲಿ ಎಜುಕೇಶನ್ ಬಗ್ಗೆ ನಮ್ಮ ಮನೆಯವ್ರು ಕೇಳ್ತಾ ಇರ್ಬೇಕಾದ್ರೆ ಹಾಗೆ ಚಿಕ್ಕಮ್ಮ ಹಾಗೆ ಚಿಕ್ಕಪ್ಪ ಅನ್ಕೊಂಡು ಎಲ್ಲ ಡೀಟೇಲ್ಸ್ ಹೇಳ್ತಾ ಇದ್ದ. ಅವಾಗ ಅವ್ನು ಕೇಳಿಸ್ಕೊಂಡು ಮನ್ಸಲ್ಲಿ ಇಟ್ಕೊಂಡಿದ್ದಾನೆ. ಸೊ ಅಲ್ಲಿಂದ ಬಂದು ನಾವು ಮೈಸೂರಿಂದ ರಿಟರ್ನ್ ಆಗಿ ಇಲ್ಲಿ ಒಂದು 15 ಡೇಸ್ ಅನ್ಸುತ್ತೆ. ಸೊ ಅವನೇ ಸಡನ್ ಆಗಿ ಹೇಳ್ದ, ಅಮ್ಮ ಯಾವ್ದನ್ನೇ ಆದ್ರೂ ಅಷ್ಟೇ ಅವ್ನು ಸಡನ್ ಆಗಿ ಅವ್ರ ಅಪ್ಪನ ಹತ್ರ ಹೇಳಲ್ಲ, ನನ್ನ ಹತ್ರನೇ ಶೇರ್ ಮಾಡ್ಕೊಳ್ಳೋದು. ಇಬ್ರು ಕೂಡ ಅಷ್ಟೇ, ಸಾಮಾನ್ಯ ಎಲ್ಲರ ಮನೇಲೂ ಹಾಗೆ ಇರುತ್ತೆ. ಫಸ್ಟ್ ಅಮ್ಮಗೆ ಏನೇ ಇದ್ರು ಹೇಳೋದು, ಅಮ್ಮ ಯಾಕೆಂದ್ರೆ ಕನ್ವಿನ್ಸ್ ಮಾಡ್ಬೇಕಲ್ಲ, ಅದಕ್ಕೋಸ್ಕರ. ಆಮೇಲೆ ನನ್ನ ಹತ್ರ ಹೇಳ್ದ. ಅವಾಗ ನನ್ನ ಮನೆಯವ್ರಿಗೆ ಈ ತರ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ಮೇಲೆ ಅವರು ಕೂಡ ಕುತ್ಕೊಂಡು ನಾವು ಮಾತಾಡಿದ್ವಿ. ಏನಕ್ಕಪ್ಪ ಈ ಒಂದು ನೀನು ಡಿಸಿಷನ್ ತಗೊಂಡೆ, ಏನು ಇದ್ರ ಉದ್ದೇಶ ಅಂತೆಲ್ಲ ಹೇಳಿದಾಗ ಅವನು ಓಪನ್ ಆಗಿ ಹೇಳ್ದ, ಈ ರೀತಿ ಅನ್ಕೊಂಡಿದೀನಿ, ನನಗೂ ಒಂದು ಚೇಂಜಸ್ ಇರ್ಲಿ, 3 years ನೋಡೋಣ ಅಲ್ಲಿ ಕಲ್ಚರ್. ಆಮೇಲೆ ಅಣ್ಣ ಎಲ್ಲ ತುಂಬಾ ಎಜುಕೇಶನ್ ಬಗ್ಗೆ ಎಲ್ಲ ಒಂದು ಚೆನ್ನಾಗಿ ಹೇಳಿದ್ದಾರೆ, ನೋಡೋಣ ನನಗೂ ಚೇಂಜಸ್ ಇರ್ಲಿ ಅನ್ಬಿಟ್ಟು ಅವನು ಒಪ್ಕೊಂಡಿದ್ದೀನಮ್ಮ ಅಂತ ಹೇಳ್ದ. ಸೊ ನಾವ್ ಹೇಳೋದಷ್ಟೇ ಫ್ರೆಂಡ್ಸ್, ನಮ್ಮ ಹತ್ರ ಬೆಳೆಸಿದ್ರೆ ಅವರು ಹಾಳಾಗ್ಬಿಡ್ತಾರೆ. ಇದ್ರಲ್ಲಿ ಹಾಸ್ಟೆಲ್ ಬೆಳೆಸ್ಬೇಕು ಅಂತ ಅಲ್ಲ. ಸೊ ನಾವು ಹಾಸ್ಟೆಲ್ಗೆ ಹಾಕಿರೋ ಉದ್ದೇಶ ಬಂದು ಒಂದು ಇಂಡಿಪೆಂಡೆಂಟ್ ಆಗಿ ಇರೋದನ್ನ ಮಕ್ಕಳು ಕಲ್ತ್ಕೊಳ್ಳಿ, ಹೊರಗಡೆ ಪ್ರಪಂಚ ನೋಡ್ಲಿ ಅನ್ನೋ ಒಂದು ಉದ್ದೇಶ ಅಷ್ಟೇ. ನಾವ್ ಯಾವತ್ತೂ ಮಕ್ಳಿಗೆ ಇಷ್ಟೇ ಮಾರ್ಕ್ಸ್ ತೆಗಿರಿ ಅಷ್ಟೇ ತೆಗಿರಿ ಅಂತ ಒತ್ತಡ ಯಾವತ್ತೂ ಹಾಕಕ್ ಹೋಗಲ್ಲ. ಏನಂದ್ರೆ ಬರೀ ಪುಸ್ತಕದೇ ಓದಿ ಎಕ್ಸಾಮ್ ಬರೆಯೋದು ಆ ರೀತಿ ನಮ್ಗೆ ಬೆಳ್ಸಕ್ ಇಷ್ಟ ಇಲ್ಲ. ಒಂದು ಜ್ಞಾನನ ಕಲ್ತ್ಕೊಂಡು ಹೊರಗಡೆ ಪ್ರಪಂಚನ ನೋಡಿ, ಒಬ್ರೇ ಇದ್ರು ಕೂಡ ನಾನು ಅದನ್ನ ಧೈರ್ಯವಾಗಿ ಎದುರಿಸ್ತೀನಿ ಯಾವುದೇ ಸಮಸ್ಯೆ ಬಂದ್ರು ಅಂತ ಒಂದ್ ಧೈರ್ಯಶಾಲಿಯಾಗಿ ಬೆಳಿಬೇಕು ಅನ್ನೋದು ನನ್ಗೂ ಅಷ್ಟೇ, ನಮ್ಮ ಮನೆಯವ್ರಿಗೂ ಅಷ್ಟೇ ತುಂಬಾನೇ ಆಸೆ ಇದೆ. ಸೊ ಅದಕ್ಕೋಸ್ಕರ ಈ 3 years ನನ್ನ ಮಗನ್ನ ನಾವು ಬಿಟ್ಟಿರೋದಕ್ಕೆ ಒಪ್ಕೊಂಡಿದೀವಿ. ಸೊ ನೋಡೋಣ ಅವ್ನು ಹೆಂಗ್ ಚೇಂಜಸ್ ಆಗುತ್ತೆ ಏನು ಎಲ್ಲಾನು ಕೂಡ ನಿಮ್ಮ ಹತ್ರ ಅಪ್ಡೇಟ್ ಮಾಡ್ತೀನಿ. ಹಸ್ಬೆಂಡ್ ಇಲ್ಲ, ಊಟ ಹೊರಗಡೆ ತಗೊಂಡ್ ಬರ್ತೀನಿ ಅಂತ ಹೇಳಿ ಹೋಗಿದ್ದಾರೆ. ಸೊ ತಂದ್ಮೇಲೆ ಊಟ ಮಾಡಿ ಮಲ್ಕೊಬೇಕು. ಎಲ್ಲ ಸ್ವಲ್ಪ ಟೈಮ್ ಮಕ್ಳ ಜೊತೆ ಸ್ಪೆಂಡ್ ಮಾಡಿ ಅವ್ರ ಮನ್ಸಲ್ಲಿ ಏನೇನಿದೆ, ತುಂಬಾ
ಸ್ಕೂಲ್ ಸ್ಟಾರ್ಟ್ ಆಗ್ಬಿಟ್ರೆ ಏನೋ ಮಾತಾಡಕ್ ಆಗಲ್ಲ ಅವ್ರ ಹತ್ರ. ಸ್ಕೂಲ್ಗೆ ಹೋಗ್ತಾರೆ, ಬರ್ತಾರೆ, ಹೋಮ್ವರ್ಕ್ ಮಾಡು, ಮಲ್ಗೋ, ಈ ರೀತಿ ಆಗ್ಬಿಡುತ್ತೆ. ಈ ರೀತಿ ಒಂದು ಸ್ಪೆಷಲ್ ದಿನಗಳಲ್ಲಿ ನಮ್ಗೆ ತುಂಬಾ ಇಷ್ಟ ಆಗುತ್ತೆ. ಫ್ಯಾಮಿಲಿ ಟೈಮ್ ಈ ತರ ಒಟ್ಟಿಗೆ ಊಟ ಮಾಡೋದು, ಕುತ್ಕೊಂಡು ಮಾತಾಡೋದು, ಒಂದ್ ಒಳ್ಳೆ ಮ್ಯೂಸಿಕ್ ಕೇಳೋದು, ಈ ರೀತಿ ನಾವು ಸ್ಪೆಂಡ್ ಮಾಡ್ತೀವಿ. ಸೊ ಅದಕ್ಕೋಸ್ಕರ ಇವಾಗ ಊಟ ಮುಗಿಸಿ ಆರಾಮಾಗಿ ಸ್ವಲ್ಪ ಮಾತಾಡ್ಕೊಂಡು ಮಲ್ಕೊಂತೀವಿ ನಿಧಾನವಾಗಿ. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಸೊ ನಿಮ್ಗೆ ಈ ಒಂದು ವ್ಲಾಗ್ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಹಾಸ್ಟೆಲ್ ಬಗ್ಗೆ ಸ್ವಲ್ಪ ಜನ ನನ್ನ ಹತ್ರ ಕೇಳಿದ್ರಿ, ಯಾರಿಗಾರು ಇನ್ಫಾರ್ಮೇಶನ್ ಬೇಕು, ಯಾವ ಹಾಸ್ಟೆಲ್, ಏನು ಫೀಸ್ ಎಲ್ಲ ಎಷ್ಟು ಅಂತ ಹೇಳಿ ಇನ್ಫಾರ್ಮೇಶನ್ ಬೇಕು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಮಾಡಿ, ಖಂಡಿತ ನಾನು ತಿಳಿಸ್ತೀನಿ ಅಂತ ಹೇಳ್ತಾ ವ್ಲಾಗ್ನ ಹೆಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಬೈ ಬಾಯ್.